ಹಾಯ್ ನಮಸ್ಕಾರ. ನಾನು ನಿಮ್ಮ ಸಿದ್ದು. ನಿಮ್ಮೆಲ್ಲರಿಗೂ ಸಿದ್ದು 6 ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದೇವಸ್ಥಾನದ ಬಗ್ಗೆ ತಿಳಿಯೋಣ ಬನ್ನಿ. ಸ್ವಾಮಿಯವರು ತೊಡೆ ಮೇಲೆ ಹಿರಣ್ಯಕಶಿಪು ರಾಕ್ಷಸನ ಮಲಗಿಸ್ಕೊಂಡು ಸಂಹಾರ ಮಾಡ್ತಾ ಇದ್ದಾರೆ. ಹಿರಣ್ಯಕಶಿಪು ರಾಕ್ಷಸ ಸ್ವಾಮಿ ತೊಡೆ ಮೇಲೆ ಮಲಗಿಸ್ಕೊಂಡು ಸಂಹಾರ ಮಾಡ್ತಾ ಇರುತ್ತದೆ. ಆ ಕಡೆ ತಲೆ, ಈ ಕಡೆ ಕಾಲು. ಸ್ವಾಮಿ ಎಡಭಾಗದಲ್ಲಿ ಗರುಡ ದೇವರು, ಬಲಭಾಗದಲ್ಲಿ ಭಕ್ತ ಪ್ರಹ್ಲಾದ. ಸ್ವಾಮಿಯವರು ಏಕಶಿಲಾಮೂರ್ತಿ ವಿಡಂಬರವಾಗಿ ನಿಂತಿದ್ದಾರೆ. ಅಷ್ಟಭುಜ ಅಂದ್ರೆ 8 ಕೈಗಳ ಕೈನಲ್ಲಿ ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಮಾಡ್ತಾ ಇದ್ದಾರೆ. ಇನ್ನೆರಡು ಕೈಯಲ್ಲಿ ಕರ್ಣ ಮಾಲೆ ತರ ಧರಿಸ್ಕೊಂಡಿದ್ದಾರೆ. ಇನ್ನೆರಡು ಕೈಗಳಲ್ಲಿ ಶಂಖಚಕ್ರ, ಇನ್ನೆರಡು ಕೈಗಳಲ್ಲಿ ಪಾಶ ಅಂಕುಶ, 3 ಕಣ್ಣು ಸ್ವಾಮಿಯವರಿಗೆ, 2 ಕಣ್ಣಿನ ಮಧ್ಯ, 4 ಕೆಳಗಡೆ ಮೂಗಿನ ಮೇಲೆ ಅಷ್ಟಭುಜ, ತ್ರಿನೇತ್ರ, ಉಗ್ರ ನರಸಿಂಹಸ್ವಾಮಿಯವರು ಅಲಂಕಾರ ಮಾಡಿಂದ ಎಲ್ಲ ಮುಚ್ಚೋಗ್ಬಿಟ್ಟಿದೆ. ಅಭಿಷೇಕದ ಸಮಯದಲ್ಲಿ ಎಣ್ಣೆ ಮರ್ಜನ ಮಾಡಿದಾಗ ಅಥವಾ ಅರ್ಶನ ಸೇವೆ ಮಾಡಿದರೆ ಸ್ಪಷ್ಟವಾಗಿ ಕಾಣಿಸ್ತಾರೆ. ವಿಗ್ರಹ ದ್ವಾಪರಾಂತಿದ್ದು ಬ್ರಹ್ಮದೇವರಿಂದ ಪ್ರತಿಷ್ಠೆ ಆಗಿರೋದು. ದೇವಸ್ಥಾನ ಕಟ್ಟಿರೋದೆಲ್ಲ ಹೊಯ್ಸಳ ಕಾಲದಲ್ಲಿ ಅಂದರೆ ಇಲ್ಲಿರೋ ಕಂಬಗಳೆಲ್ಲ ಸಂಪೂರ್ಣ ಹೊಯ್ಸಳ ಶೈಲಿ. ಇಲ್ಲಿ ಮಹಾಭಾರತದ ಅಂತ್ಯದಲ್ಲಿ ಅರ್ಜುನ ಶ್ರೀ ಕೃಷ್ಣ ಪರಮಾತ್ಮನ ಕೇಳ್ಕೊಂಡಂತೆ, ಸ್ವಾಮಿ ನನ್ನ ದಶಾವತಾರದಲ್ಲಿ ಈ ಥರ ಉಗ್ರ ನರಸಿಂಹಸ್ವಾಮಿ ದೊರಕೋ ಭಾಳ ಚೆನ್ನಾಗಿದೆ ಅಂತ. ಅಂದರೆ ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಕಾಲ ಬಂದು ಕೃತಯುಗ. 4 ಯುಗಗಳಿದೆ: ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ. ಅದರಲ್ಲಿ ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಕಾಲ ಬಂದು ಕೃತಯುಗ. ಕೃತಯುಗದಲ್ಲಿ ಆಗೋಗ್ಬಿಟ್ಟಿದೆ, ಮತ್ತೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಬ್ರಹ್ಮದೇವನ ಕರೆಸಿ ಶಿಲಾವೃತ್ತಲ್ಲಿ ಕೆತ್ತನೆ ಮಾಡಿ ತೋರಿಸುತ್ತೆ. ಇದೇ ಥರನೇ ನಾನು ಹಿರಣ್ಯಕಶಿಪು ರಾಕ್ಷಸನ ಸಂಹಾರ ಮಾಡಿದ್ದು ಅಂತೇಳಿ ಅರ್ಜುನನಿಗಾಗಿ ಪ್ರತಿಷ್ಠೆ ಮಾಡಿದಿಂದ ಈ ಊರಿಗೆ ಮೊದಲ ಒಂದು ಹೆಸರು ಅರ್ಜುನಪುರಿ ಅಂತ. ಅದಾದ ನಂತರ ಇಲ್ಲಿ ಕದಂಬ ಋಷಿಗಳನ್ನೂರು ಹತ್ತಿರದಲ್ಲಿ ಶಿಂಶಾನ ನದಿಗೆ ಹೋಗಿ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಬಂದು ಸ್ವಾಮಿ ಸೇವೆಯನ್ನು ಮಾಡ್ತಾ ಅಂತ ಅವರ ಹೆಸರಾಗಿ ಇವ್ರಿಗೆ ಕದಂಬ ನದಿ ಕ್ಷೇತ್ರ, ಕದಂಬ ಪುಣ್ಯಕ್ಷೇತ್ರ ಅನ್ನೋದು 2ನೇ ಹೆಸರಾಯಿತು. ಆನಂತರ ಪಾಳೆಗಾರ ಕಾಲದಲ್ಲಿ ಇವನಲ್ಲಿ ಮದ್ದು ಮತ್ತು ಗುಂಡುಗಳನ್ನ ತಯಾರು ಮಾಡ್ತಾ ಇದ್ದರು. ಅದರಿಂದ ಇಲ್ಲಿ ಮದ್ದಿನವರು, ಮದ್ದೂರು ಅಂತ ಹೇಳಿದ್ರೆ ಹೆಸರು. ಅಮನವ್ರು ಬಂದಮೇಲೆ ಸ್ವಾಮಿಯವರು ಶಾಂತರಾದ ಸ್ವಾಮಿಯವರಿಗೆ ಇಬ್ಬರು ಅಮನರು, ಸೌಮ್ಯನಾಯಕಿ, ನರಸಿಂಹನಾಯಕಿ ಅಂತೇಳಿ ದೇವಸ್ಥಾನ ಪ್ರಾಕಾರದಲ್ಲಿದ್ದಾರೆ. ಮತ್ತು ಈ ದೇವಸ್ಥಾನ ಎಡಭಾಗದಲ್ಲಿ 16 ಅಡಿ ಮತ್ತು ವರದರಾಜ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ನೀವು ದರ್ಶನ ಮಾಡಿದ್ರೆ ತಮಿಳುನಾಡು ಕಾಂಚೀಪುರಂಗೆ ಹೋಗಿ ದರ್ಶನ ಮಾಡಿದಷ್ಟು, ಇಲ್ಲಿ ಹೋಗಿ ನೀವು ದರ್ಶನ ಮಾಡಿದ್ರೆ ತಮಿಳುನಾಡು ಕಾಂಚೀಪುರಂಗೆ ಹೋಗಿ ದರ್ಶನ ಮಾಡಿದಷ್ಟು ಪುಣ್ಯ ಉಂಟು ಅಂತೇಳಿ ಭಾಳ ವಿಶೇಷ. ಕಣ್ಣಿನ ಬಗ್ಗೆ ಏನಾದರೂ ಲೋಪದೋಷಗಳೇನಾದರೂ ಇದ್ದರೆ ಸ್ವಾಮಿ ದರ್ಶನ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತ ಭಾಳ ವಿಶೇಷ. ಇವರು ಉಗ್ರ ನರಸಿಂಹ ಸ್ವಾಮಿಯವರು ಇಲ್ಲಿ ಮದುವೆ ಆಗದೇ ಇದ್ದವ್ರಿಗೆ ಮತ್ತು ಸಂತಾನಬಲ ಆಗದೇ ಇದ್ದವ್ರಿಗೆ ಸ್ವಾಮಿ ದರ್ಶನ ಮಾಡೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಏನಾದರೂ ದೋಷಗಳಿದ್ದರೆ ನಿವಾರಣೆ ಆಗುತ್ತೆ ಅಂತೇಳಿ ಭಾಳ ವಿಶೇಷ. ಇಲ್ಲಿ ಶನಿವಾರ, ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ, ಸ್ವಾತಿ ನಕ್ಷತ್ರದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ. 10:00ವರೆಗೆ ಶುರು ಮಾಡ್ತೀವಿ. ಏನಾದರೂ ಇದ್ದರೆ ನೀವು ಫೋನ್ ಮಾಡಿ ಹೇಳಿದ್ರೆ ನಮಗೆ ನಾವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ಫೋನ್ ಮಾಡ್ಕೊಂಡು ಬರ್ಬೋದು. ಸರಿ, ನಿಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್ ಅಂತ. ಇಲ್ಲಿ ಪ್ರಧಾನ ಟಿ ನಾರಾಯಣ್ ಅಂತ ಹೇಳಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಥರದ್ದು ಅನುಕೂಲನೂ ನಿಮಗೆ ಆಗುತ್ತೆ. ಮತ್ತು ದೇವಸ್ಥಾನ ಬೆಂಗಳೂರಿಂದ 80 ಕಿಲೋಮೀಟರ್ ಆಗುತ್ತೆ, ಮೈಸೂರಿಂದ 60 ಕಿಲೋಮೀಟರ್ ಆಗುತ್ತೆ. ಬಸ್ಸು ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿಂದ ರೈಲ್ವೆ ಸ್ಟೇಷನ್ ಕೂಡ 2.5 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಟೋ ವ್ಯವಸ್ಥೆಗಳಿದೆ. ಎಲ್ಲಾನು ನಿಮಗೆ ಬರುತ್ತೆ. ನನ್ನ ನಂಬರ್ನ ಅವರು ಇದರಲ್ಲೇ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ನೀವು ನೋಡ್ಕೊಂಡು ಬನ್ನಿ. ಸರಿ ಸರ್, ಧನ್ಯವಾದಗಳು. ನಮಸ್ಕಾರ.
ಇದೇ ಪಕ್ಕದಲ್ಲಿ ಇರುವ ನೇತ್ರ ವರದರಾಜ ಸ್ವಾಮಿ ದೇವಾಲಯಕ್ಕೆ ಹೋಗೋಣ ಬನ್ನಿ. पुत्रीमार्गः हृदयस्थाभ्योन्मालराजितः हिङ्गचक्रपाणे क्षणागतरक्षकः ಮದ್ದೂರು ಕ್ಷೇತ್ರದ ಶ್ರೀ ಲಕ್ಷ್ಮೀ ವರದರಾಜ ಸ್ವಾಮಿಯವರ ದಿವ್ಯ ಸ್ಥಳ ಪುರಾಣ. ರಾಜ ವಿಷ್ಣುವರ್ಧನ ಮಹಾರಾಜನ ಕಾಲದಲ್ಲಿ ಅಂದರೆ 1000 ವರ್ಷಗಳ ಹಿಂದೆ 11-12ನೇ ಶತಮಾನ ರಾಜ ವಿಷ್ಣುವರ್ಧನ ಮಹಾರಾಜ ತನ್ನ ತಾಯಿಗಾಗಿ ಭಗವಂತನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ರಾಜನ ತಾಯಿಯವರಿಗೆ 2 ನೇತ್ರಗಳು ಕಾಣಿಸ್ತಿರಲಿರುವಂತೆ ಗುರು ರಾಮಾನುಜಾಚಾರ್ಯರು ಕನಸಿನಲ್ಲಿ ಬಂದು ಹೇಳ್ತಾರಂತೆ, ತಮಿಳುನಾಡು ಕಂಚಿಗೆ ಹೋಗಿ ವಿಷ್ಣು ಸ್ವರೂಪಿ ವರದರಾಜ ದೇವರ ದರ್ಶನ ಮಾಡಿದ್ರೆ ನೇತ್ರ ಬರುತ್ತೆ ಅಂತ. 1000 ವರ್ಷಗಳ ಹಿಂದೆ ಬಸ್ಸು, ಕಾರು, ವಾಹನ, ರಸ್ತೆಗಳ ಸೌಕರ್ಯ ಇರಲಿಲ್ಲ. ಅದಕ್ಕೆ ರಾಜ ವಯಸ್ಸಾದ ತಾಯಿನ ಇಲ್ಲಿಂದ ಎಳೆದು ತಮಿಳುನಾಡು ಕಂಚಿವರೆಗೂ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಕಂಚಿಯಿಂದಲೇ ಶಿಲ್ಪಿಗಳನ್ನ ಕರೆಸಿ ಅಲ್ಲಿರುವಂಗೆ ಐಟಲ್ಲಿ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿಸಿ 48 ಡೇಸ್ ಪೂಜೆ ಮಾಡ್ತಾರಂತೆ. ಲಾಸ್ಟ್ ಡೇ ತಾಯಿನ ಕರ್ಕೊಂಡು ಬಂದು ದೇವ್ರ ಮುಂದೆ ನಿಲ್ಲಿಸಿದಾಗ ಭಗವಂತನಿಗೆ ಮಹಾಮಂಗಳಾರತಿ ಆಗ್ತಿತ್ತಂತೆ. ಆ ದೀಪದ ಬೆಳಕಿನಲ್ಲಿ 2 ಕಣ್ಣುಗಳು ಬಂತಂತೆ. ನೇತ್ರ ಕೊಟ್ಟ ದೇವರು ನೇತ್ರ ನಾರಾಯಣ ಎನ್ನುವ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇಲ್ಲಿ ದರ್ಶನ ಮಾಡಿದ್ರೆ ತಮಿಳುನಾಡು ಕಂಚಿಗೆ ಹೋಗಿ ದರ್ಶನ ಮಾಡಿದಷ್ಟು ಪರಮ ಪುಣ್ಯ ಅಂತ ವಿಶೇಷ. ಏನೇ ಕಣ್ಣಿನ ಸಮಸ್ಯೆಗಳಿದ್ದರೂ ಇಲ್ಲಿ ಬಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆ ಕಣ್ಣಿನ ಸಮಸ್ಯೆಗಳು ಹಾಗೆ ಮಾಯವಾಗಿ ಹೋಗುತ್ತೆ ಎಂದ್ಬಿಟ್ಟು ಅಕ್ಷರ ಸತ್ಯವಾಗಿ ನಡೀತಾ ಇದೆ. ಇದು ಈ ಕ್ಷೇತ್ರದ ವೈಶಿಷ್ಟ್ಯ ಹಾಗೂ ತಲುಪ. ಅಂದರೆ ಇಲ್ಲಿಗೆ ಯಾವ್ಯಾವ ವಾರ ಬರುತ್ತೆ? ಡೈಲಿ ಇರುತ್ತಾ? ವರ್ಷದ 360 ದಿನಗಳು ತೆಗೆದಿರುತ್ತೆ. ಎಲ್ಲ ದಿನಗಳು ಪೂಜೆಗಳು ನಡೆಯುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ರಥೋತ್ಸವ, ವೈಕುಂಠ ಏಕಾದಶಿ, ಕಡೇ ಶ್ರಾವಣ ಶನಿವಾರ, ವರದರಾಜ ಜಯಂತಿ, ಶ್ರಾವಣ ಶನಿವಾರಗಳು ತುಂಬ ವಿಜೃಂಭಣೆಯಾಗಿ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತೆ. ಧನ್ಯವಾದಗಳು. ಇಲ್ಲಿ ಬಂದು ಭಕ್ತಿಯಿಂದ ದರ್ಶನ ಮಾಡಿ ಅವರ ಹೆಸರೇ ಒಂದು ಅರ್ಚನೆ ಮಾಡಿಸ್ಕೊಂಡ್ರೆ ಸಾಕು. ಅವರ ಕಣ್ಣಿನ ದೋಷಕ್ಕಿದ್ರೆ ಗುಣ ಆಗುತ್ತೆ ಅನ್ನೋದು ಪ್ರತಿ. ಇಲ್ಲ, ಕಣ್ಣಿನ ಹೊಂದಿಕೆನ ಇಲ್ಲ ಪ್ರತಿಯೊಂದು ಕಣ್ಣಿನ ದೋಷಕ್ಕೆ ವಿಶೇಷ. ಜನರಲ್ ಆಗಿ ವಿಷ್ಣು ಸ್ವರೂಪಿ ಭಗವಂತನಲ್ಲಿ ಒಂದು ದರ್ಶನ ಸೇವೆಯನ್ನು ನಡೀತಾ ಇದೆ. ಒಟ್ಟೆ ಮೂಲ ಆಯ್ತು ಬಂದು ಕಣ್ಣಿನ ಸಮಸ್ಯೆ ಮಾತ್ರ ತುಂಬ ವಿಶೇಷ. ನಿಮ್ಮ ಹೆಸರು ಹೇಳಿಲ್ಲ ಮತ್ತೆ? ಶ್ರೀನಿವಾಸ ಅಯ್ಯಂಗಾರ್. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಿ? ನಾವಿಲ್ಲಿ 35 ವರ್ಷದಿಂದ ಪೂಜೆ. 35 ವರ್ಷದಿಂದ ನಮ್ಮ ತಾತನಿಂದ ವಂಶ ಪರಂಪರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ವಂಶ ಪರಂಪರೆಯಿಂದ ನೀವು ಈಗ ಮಾಡ್ಕೊಬರ್ತಾ ಇರೋದು. ಈಗ ನೀವು ಎಷ್ಟು ಜನ? ನಮ್ಮದು 6ನೇ ಜನರೇಷನ್. 6ನೇ. ಸರಿ ಸರ್, ಧನ್ಯವಾದಗಳು.